ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೇಳ್ತಿದ್ಯಾ? ಅದು ಏನಿಲ್ಲ ಮಂತ್ರ, ನಿನ್ ಜೊತೆ ಮಾತಾಡದೆ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಫೋನ್ ಮಾಡ್ದೆ. ಅಷ್ಟ್ರಲ್ಲಿ ಯಾರೋ ಬೆಲ್ ಮಾಡ್ದಂಗಾಯ್ತು, ಅದಕ್ಕೆ ಯಾರು ಅಂತ ಕೇಳ್ದೆ. ನಾನೇ ಕೇಳ್ಬೇಕು ಅಂತಿದ್ದೆ. ಫ್ರೆಂಡಾ ನೀನು? ಯಾಕೆ ಮಂತ್ರ, ನಾನೇನೆ ಮಾಡ್ದೆ. ಒಂದ್ ಫೋನ್ ಮಾಡಿದ್ಯಾ ನೀನು? ನಾನಿಲ್ಲಿ. ನೀನಲ್ಲಿ ಸುಶಾಂತ್ ಜೊತೆ ಜಾಲಿಯಾಗಿರೋಕ್ ಹೋಗಿದ್ಯಾ. ನಾನ್ ಯಾಕೆ ನಿಂಗೆ ಡಿಸ್ಟರ್ಬ್ ಮಾಡ್ಲಿ ಅಂತ ಫೋನ್ ಮಾಡ್ಲಿಲ್ಲ. ಜಾಲಿ ಆಗಿ ನಾನು ಇರ್ಬೇಕು ಅಂತಾನೆ ಬಂದೆ. ಆದ್ರೆ ಏನಾಯ್ತೆ? ನಾನ್ ಮನೆಗೆ ಬಂದ್ ಎಲ್ಲ ವಿಷಯ ಹೇಳ್ತೀನಿ. ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ ಸರಿ ಆಯ್ತು, ನಿನ್ನ ಆಸೆ ಎಲ್ಲ ಈಡೇರ್ಲಿ. ನಾನು ನಿಂಗೆ ನೈಟ್ ಕಾಲ್ ಮಾಡ್ತೀನಿ. ಸರಿ, ಎಲ್ರೂ ದೇವಸ್ಥಾನಕ್ಕೆ ಹೊರಡ್ತಿದ್ದಾರೆ, ನಾನು ಹೊರಡ್ಬೇಕು. ಬಾಯ್ ಬಾಯ್. ಏ ರವಿ, ಏನ್ ತಮಾಷೆ ಮಾಡ್ತಿದ್ಯಾ ನೀನು? ಯಾರಿಗ್ ಫೋನ್ ಮಾಡ್ತಿದ್ದೀನಿ ಅಂತ ಹೇಳ್ದೆ ಕೇಳ್ದೆ ಸಡನ್ ಆಗಿ ಫೋನ್ ಮಾಡ್ಬಿಟ್ರೆ? ಮಂತ್ರಂಗ್ ಯಾಕೋ ಫೋನ್ ಮಾಡ್ದೆ? ಹೌದಲ್ಲ, ನಾನ್ ಯಾಕೆ ಮಂತ್ರ ಕಾಲ್ ಮಾಡ್ದೆ? ನೀನ್ ಮಾಡಿರೋದು ಸಾಮಾನ್ಯವಾದ ಕೆಲ್ಸನ ಅಂತ ಕೇಳ್ದಲ್ಲ, ಅದನ್ನ ಕನ್ಫರ್ಮ್ ಮಾಡಕ್ಕೆ ಚಿನ್ನ. ಆದ್ರೂ ನಿನ್ ಫ್ರೆಂಡು ಭಾರಿ ಛತ್ರಿ, ಯಾವ ವಿಷಯನೂ ಬಾಯ್ ಓಪನೇ ಮಾಡಿಲ್ಲ. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನೀನ್ ಇದನ್ನ ಭದ್ರವಾಗಿಟ್ಕೋ. ನಾನ್ ಬರೋವರೆಗೂ ನಿನ್ನ ಹತ್ರನೇ ಇರ್ಲಿ. ಬಾಯ್ ಬಾಯ್. ಸ್ವಲ್ಪ ಖುಷಿಯಾಗಿದೆ ತಾನೇ ನಾನು ಹ್ಯಾಪಿ ಆಗಿರೋದು. ಬಾಯ್ ಬಾಯ್. ಮಂತ್ರ, ನೀನ್ ಹೇಗೆ ಈ ಸೀರೆ ಉಟ್ಕೊಂಡಿದ್ಯಲ್ಲ? ಯಾಕೆ ಅಂದ್ರೆ ನೀವೇ ಅಲ್ವಾ ಅವತ್ ನನಗೆ ಕೊಟ್ಟಿದ್ದು. ಮಂತ್ರ, ನಾನು ಶಾಂತಿ ಕೊಡ್ಸಿದ್ದು ಬೇರೆ ಸೀರೆ ಅಲ್ವಾ? ಹೌದು, ಆದ್ರೆ ಅವತ್ ನೀವೇ ತಾನೇ ಹೇಳಿದ್ದು ನಿನ್ಗಿಷ್ಟ ಆಗಿಲ್ಲ ಅಂದ್ರೆ ಹೋಗಿ ಎಕ್ಸ್ಚೇಂಜ್ ಮಾಡು ಅಂತ. ಅದು ಅಲ್ದೆ ಆ ಕಲರು ಡಿಸೈನ್ ನನಗಿಷ್ಟ ಆಗ್ಲಿಲ್ಲ, ಅದಕ್ಕೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಇದನ್ನ ತಗೊಂಡ್ ಬಂದೆ. ಅದೇ ಹೇಗೆ? ಯಾಕ್ರಿ ನಗ್ತಿದ್ದೀರಾ? ಚೆನ್ನಾಗಿಲ್ವಾ ಈ ಸಾರಿ? ಏನಾದ್ರೂ ಸಮಸ್ಯೆ ಆಗಿದ್ಯಾ? ಈಗ ಸಮಸ್ಯೆ ಚೆನ್ನಾಗಿದ್ಯೋ ಇಲ್ವೋ ಅನ್ನೋದಲ್ಲ. ಮಂತ್ರ, ನಿನ್ನ ಹತ್ರ ಬೇರೆ ಸೀರೆ ಇದೆಯಾ? ಬೇರೆ ಸೀರೆನಾ? ಯಾಕೆ? ಇಲ್ಲ, ಬೇಡ, ನೀನ್ ಈ ಸೀರೆ ಉಟ್ಕೋಬೇಡ. ನೀನ್ ಬೇರೆ ಸೀರೆ ಉಟ್ಕೋ ಪ್ಲೀಸ್. ಯಾಕೆ ಅಂತ ಕಾರಣ ಹೇಳಿ. ಏನಿಲ್ಲ, ಶಾಂತಿಗ್ ನಾನು ಇದೇ ಬಣ್ಣ ಇದೇ ಡಿಸೈನ್ ಇರೋಂತ ಒಂಚೂರು ವ್ಯತ್ಯಾಸ ಇಲ್ದೇ ಇರೋಂತ ಸೀರೆ ಕೊಡ್ಸ್ಬಿಟ್ಟಿದ್ದೀನಿ. ಅವಳು ಇದೇ ತರ ಸೀರೆನೇ ಉಟ್ಕೊಬಿಟ್ಟಿದ್ದಾಳೆ. ಹಾಗಿದ್ರೆ ಆ ಶಾಂತಿಗೆ ಬೇರೆ ಸೀರೆ ಉಟ್ಕೊಳ್ಳೋಕ್ ಹೇಳಿ. ಅದು ಅವಳಿಗೆ ಆನಿವರ್ಸರಿಗೆ ಅಂತ ಕೊಡ್ಸಿರೋ ಸೀರೆ, ಅವಳಿಗೆ ಹೇಗೆ ಚೇಂಜ್ ಮಾಡೋ ಅಂತ ಹೇಳಕ್ಕಾಗತ್ತೆ? ಅದಕ್ಕೆ ನಾನ್ ಬೇರೆ ಸೀರೆ ಉಟ್ಕೊಳ್ಳ? ಮಂತ್ರ, ನೀನು ಶಾಂತಿ ಒಂದೇ ತರ ಸೀರೆ ಉಟ್ಕೊಂಡ್ರೆ ನೋಡಿದವ್ರಿಗೆ ಚೆನ್ನಾಗಿರಲ್ಲ. ಅವ್ರು ಉಟ್ಕೊಂಡಿರೋ ತರ ಸೀರೆ ಉಟ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವ್ ನನಗೆ ಸೀರೆ ಚೇಂಜ್ ಮಾಡು ಅಂತ ಹೇಳ್ತಿದ್ದೀರಾ? ಅವ್ರು ಕಟ್ಕೊಂಡಿರೋ ಗಂಡನ್ನ ಮುಂದೆ ನಾನ್ ಕಟ್ಕೊಳ್ಳೋವಳು. ಇದಕ್ಕೇನಂತೀರಾ? ಸುಮ್ನೆ ಹೋಗಿ ನಿಮ್ ಕೆಲ್ಸ ನೋಡಿ. ಅದ್ ಸರಿ, ಡಿವೋರ್ಸ್ ಪೇಪರ್ಸ್ಗೆ ಸೈನ್ ತಗೋತೀನಿ ಅಂತ ಹೇಳಿದ್ರಲ್ಲ, ಸೈನ್ ಮಾಡಿಸ್ಕೊಂಡ್ರಾ? ಈಗ ಬೆಳಗ್ಗೆ ಸೈನ್ ಮಾಡ್ತೀನಿ ಅಂತ ಹೇಳಿದಾಳೆ. ಮೊದ್ಲು ಹೋಗಿ ಆ ಕೆಲ್ಸ ಮುಗಿಸ್ಕೊಂಡ್ ಬನ್ನಿ. ಅದನ್ ಬಿಟ್ಟು ಸೀರೆ ಚೇಂಜ್ ಮಾಡು ಅನ್ಕೊಂಡು ಇಲ್ಲಿ ನಿಂತಿದ್ದಾರೆ. ಸುಮ್ನೆ ಹೋಗ್ರಿ. ನಿಮ್ಗೆ ಹೇಳ್ತಾ ಇರೋದು, ಹೋಗಿ. ನಾನು ಯಾಕೆ ಸೀರೆ ಚೇಂಜ್ ಮಾಡ್ಲಿ? ಬೇಕಿದ್ರೆ ಅವಳೇ ಚೇಂಜ್ ಮಾಡ್ಲಿ.
ನಮಸ್ಕಾರ ನಮಸ್ಕಾರ ನಮಸ್ತೆ. ತಗೊಳ್ಳಿ ನಮಸ್ತೆ ನಮಸ್ತೆ. ತಗೊಳ್ಳಿ. ಕೊಡು ವರ್ಷ. ಕೊಡಿ. ಕೈ ಮುಗಿ ಪುಟ್ಟ, ಕೈ ಮುಗಿ. ಚಮಿ ಜೋತ ಮಾಡು, ಅಲ್ಲೇ ನಿಂತ್ಕೊಂಡು ಮಾಡು. ಏ ಎಲ್ಲಿ ಇಷ್ಟೊತ್ತಾದ್ರೂ ಮಂತ್ರ ಮತ್ತೆ ರವಿನೇ ಬರ್ಲಿಲ್ವಲ್ಲ? ನಮ್ ವಿಕಾಸ್ ಅಂತೂ ಸುಕೃತನ ಕರ್ಕೊಂಡ್ ಬರ್ತೀನಿ ಅಂತ ಹೋದು ಇನ್ನೂ ಬರ್ಲಿಲ್ಲ. ರೀ, ಹೌದು, ಎಲ್ಲಿ ಮಂತ್ರ ಇಲ್ಲಿ ಕಾಣಿಸ್ತಾ ಇಲ್ಲ? ನೀವು ಹೋಗಿರಿ, ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ರವಿ ರಾತ್ರಿ ಕೇಕ್ ಕಟ್ ಮಾಡಿದಾದ್ಮೇಲೇನೋ ಎಮರ್ಜೆನ್ಸಿ ಕೆಲಸ ಬಂತು ಅಂತ ರಾತ್ರಿನೇ ಊರ್ಗ್ ಹೊರಟಂತೆ. ಹೌದಾ? ಇಷ್ಟು ದೂರ ಬಂದು ಅಷ್ಟು ಅವಸರವಾಗಿ ಹೋಗುವಂತದ್ದೇನಿತ್ತು? ನನಗೇನು ಗೊತ್ತಿಲ್ಲ ಶಾಂತಿ. ಮಂತ್ರ ಮಿಸ್ ಬಂದ್ರು. ಬಂದ್ಯಾ? ಇಬ್ರು ಒಂದೇ ತರ ಸೀರೆ ಉಟ್ಟಿದ್ದೀರಾ? ಏನು ಮಾತಾಡ್ಕೊಂಡ್ ತಗೊಂಡ್ ಬಂದ್ರಾ? ಸುಶಾಂತ್ಗೆ ಹೇಳಿದ್ನಲ್ಲ ಶಾಂತಿದು ಸ್ಯಾರಿ ಚೇಂಜ್ ಮಾಡಿಸಿ ಅಂತ. ಇವನು ಹೇಳಿದ್ನೋ ಇಲ್ವೋ? ಮಂತ್ರ, ಈ ಸೀರೆ ಶಾಂತಿ, ಈಗ ಸೀರೆ ವಿಷಯ ಎಲ್ಲ ಯಾಕೆ? ನೀವು ಹುಡುಗಿರು ಸೀರೆ ವಿಷಯ ತಗೊಂಡ್ರೆ ದಿನ ಎಲ್ಲ ಮಾತಾಡ್ತೀರಾ. ಮುಹೂರ್ತ ಮೀರ ಹೋಗುತ್ತೆ, ಪರವಾಗಿಲ್ವಾ? ಅಯ್ಯೋ, ಮುಹೂರ್ತ ಮೊದ್ಲು.